ಯಾಕೆ ನಿಮ್ಗೆ ಆ ಥರ ಅನ್ನಿಸ್ತು? ಈಗ ಗಿಲ್ಲಿ ಮತ್ತು ಕಾವ್ಯ ಅಂತ ಬಂದಾಗ ಎಲ್ಲರೂ ಹೇಳ್ತಿರೋದು ಕಾವ್ಯ ಗಿಲ್ಲಿ ಶ್ಯಾಡೋನಲ್ಲಿ ಇದ್ದಾಳೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಯಾರು ಶ್ಯಾಡೋದಲ್ಲಿ ಯಾರಿದ್ದಾರೆ, ಯಾರು ಇಲ್ಲದೆ ಹೋದರೆ ಯಾರಿಗೆ ಪ್ಲಸ್ ಆ್ಯಂಡ್ ಮೈನಸ್ ಆಗುತ್ತೆ, ಎಲ್ಲೋ ಒಂದು ಕಡೆ ಗಿಲ್ಲಿ ಈಗ ಡೌನ್ ಆಗಿ ಕಾವ್ಯ ಎಲ್ಲೋ ಗೆಲ್ಬೋದು ಅಂತ ಅನ್ನಿಸ್ತಿದ್ಯಾ? ಯಾಕಂದರೆ ನಿಮ್ಮ ಮಾತಿನ ಪ್ರಕಾರ ನೋಡೋದಾದ್ರೆ ಹಾಗೆ ಅನ್ನಿಸ್ತಿದೆ. ಇಲ್ಲ ಮೇಡಮ್, ಆ ಥರ ಎಲ್ಲ ಏನಿಲ್ಲ. ಗಿಲ್ಲಿ ಆಡ್ತಾ ಇದ್ದಾನೆ, ಕಾವ್ಯ ಆಡ್ತಾ ಇದ್ದಾಳೆ. ಬಟ್ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಕಾವ್ಯ ಸುಮ್ಮನೆ ಇದ್ರೆ ಈ ನನ್ನ ಮಗ ಬಿಡಲ್ಲ. ಕಾವು 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 ಅಂತ ಇರಿಟೇಟ್. ನನಗೆ ಒಂದು ಟೈಮಲ್ಲಿ ನಾನು ಪಕ್ಕದ ರೂಮಲ್ಲಿದ್ದೆ, ಇವನ್ ರೂಮಲ್ಲಿ ಸುಮ್ಮನೆ ಒಂದು ದಿವಸ ಮಲಗಿಬಿಟ್ಟಿದ್ದೆ. ನನಗೆ ನಿದ್ದೆ ತಡೆಯೋಕ್ಕಾಗ್ತಿಲ್ಲ ಮಧ್ಯಾಹ್ನ. ಕಾವು ಕಾವು ನಾನು ಹೇಳಿದ್ದು ಭಗವಂತನೇ, ಯಾರು ಗುರು ಇವಂದು, ಗೋಳಿ ಏನು ಗುರು ಇವಂದು. ನಾನು ಬೈದ್ಬಿಟ್ಟೆ ಅವನಿಗೆ, ಸುಮ್ಮನೆ ಇರೋ ಮನುಷ್ಯನೇನೋ ನೀನು ಅಂತ. ಸೊ ಕಾವ್ಯ ಎಷ್ಟೇ ಟ್ರೈ ಮಾಡಿದ್ರು ಈ ನನ್ನ ಮಗ ಬಿಡಲ್ವಲ್ಲ, ಅದು ಹಂಗೆ ಕಾಣಿಸುತ್ತೆ. ಬಟ್ ಆದರೆ ಅವ್ರ ಆಟ ಇಬ್ರು ಅವರವರೇ ಆಡ್ತಾ ಇದ್ದಾರೆ ಅನ್ಸುತ್ತೆ ಮೇಡಮ್. ಈಗ ಕಾವ್ಯ ಮತ್ತು ಸ್ಪಂದನ ಬಗ್ಗೆ ಹೇಳೋದಾದ್ರೆ, ನೀವು ಹೇಳಿರ್ತೀರ ಸ್ಪಂದನಾಗೆ ನಿನ್ಗೆ ಇಲ್ಲಿರೋಕೆ ಯೋಗ್ಯತೆನೇ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಒಂದು ಮೀಮ್ ಕೂಡ ಹರಿದಾಡ್ತಿದೆ, ಬುಕ್ಕು ಅಂದರೆ ಬಿಗ್ ಬಾಸ್ ಕಳಿಸಿರ್ತಾರಲ್ಲ ನೋಟು, ಸೊ ಅದನ್ನು ಓದ್ಕೊಂಡೇ 100 days ಕಂಪ್ಲೀಟ್ ಮಾಡ್ತಾರೆ ಅಂತ ಅನ್ಸುತ್ತೆ ಸ್ಪಂದನ ಅಂತ ಹೇಳ್ಬಿಟ್ಟು. ಟು ಬಿ ವೆರಿ ಫ್ರ್ಯಾಂಕ್, ಸ್ಪಂದನಾಗ್ ಬಿಗ್ ಬಾಸ್ ಮನೆ ಅಲ್ಲ. ಶಿ ಇಸ್ ವೆರಿ ಸಾಫ್ಟ್ ಕ್ಯೂಟ್ ಟೈಪ್ಸ್ ಅವಳು. ಅವಳಿಗೆ ಬಿಗ್ ಬಾಸ್ ಮನೆ ಓಕೆ ಇಲ್ಲ. ಬಟ್ ಆದರೆ ಆಡ್ತಾ ಇದ್ದಾರೆ, ಜನರು ಪ್ರೀತಿ ಸಿಗ್ತಾ ಇದೆ ಅಂದಾಗ ಎಲ್ಲೋ ಒಳ್ಳೇದಾಗಲಿ ಅವ್ರಿಗೆ. ಬಟ್ ಸ್ಪಂದನ ಇಸ್ ನಾಟ್ ಅ ಬಿಗ್ ಬಾಸ್ ಕಂಟೆಂಡರ್. ಕಾವ್ಯ ಹೌದು, ಕಾವ್ಯ ಎಲ್ಲಿ ಆಡಬೇಕು ಅಲ್ಲಿ ಆಡ್ತಾ ಇದ್ದಾಳೆ, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತಾ ಇದ್ದಾಳೆ. ಆಮೇಲೆ ಅವಳು ಸ್ಟ್ಯಾಂಡ್ ಏನು ಬೇಕೋ ಅದನ್ನು ತೊಗೊತಾ ಇದ್ದಾಳೆ. ಅವಳು ಇಲ್ಲ ಸ್ನೇಹಿತ ಅದು ಇದು ಅಂತೆಲ್ಲ ನೋಡ್ದೇನು ಎಷ್ಟೋ ಸತಿ ನಾಮಿನೇಷನ್ಸ್ ಬಂದಾಗಲೂ ಗಿಲ್ಲಿ ನಿಲ್ಲಿಸಿದ್ದಾಳೆ. ಗಿಲ್ಲಿ ಅದನ್ನು ಮಾಡ್ತಾ ಇಲ್ಲ, ಅದಕ್ಕೆ ಅವನ ಸಕ್ಕಲಕ್ಕಲ್ಲ ವಲ್ಲಭ ಅಂದಿದ್ದು ನಾನು. ಕಿಲಾಡಿ ಅವನು, ಒಳ್ಳೇದಾಗಲಿ ಅವನಿಗೆ. ಸರ್, ಇನ್ನು ನೀವು ಫಿಕ್ಸ್ ಆಗಿ ಹೋಗಿದ್ರಿ ಅಂತ ಅನ್ಸುತ್ತೆ, ಅಶ್ವಿನಿ ಅವ್ರನ್ನ ನೀವು ಫೇಸ್ ಆಫ್ ಮಾಡಲೇಬೇಕು ಅಂತ. ಇಲ್ಲ ನೀವು ಆ ಥರ ನಿಜವಾಗ್ಲೂ ಅದು ಹಂಗೆ ಕಾಣಿಸಿದ್ದು, ನಿಜವಾಗ್ಲೂ ನಾವು ಕುತ್ಕೊಂಡು ನೋಡೋವಾಗ ಅದೇ ಥರ ಕಾಣಿಸಿದ್ದು. ಸೊ ಆದರೆ ನಿಮ್ಮ ಲಿಸ್ಟಲ್ಲಿ ಧ್ರುವಂತ್ ಅವ್ರು ಇರಲಿಲ್ಲ, ಸಡನ್ ಆಗಿ ಧ್ರುವಂತ್ ಅವ್ರು ಯಾಕೆ ಬಂದ್ರು? ಅವನೇ ಬಂದ, ಆ್ಯಕ್ಚುಲಿ ಅನ್ಇನ್ವೈಟೆಡ್ ಗೆಸ್ಟ್ ಅಂತಾರೆ ಗೊತ್ತಾ. ಸೊ ಆಚೆ ನನಗೆ ಪರಿಚಯ ಅವನು. ನಾನು ನಮ್ಮ ವಿನಿ ಇವನು ಎಲ್ಲ ಹಳೆ ಫ್ರೆಂಡ್ಸೇ. ನಾನು ಆಚೆನೂ ಅವನ ಹತ್ರ ಜಾಸ್ತಿ ಮಾತಾಡ್ತಿರಲಿಲ್ಲ. ಇದೇ ಥರ ಇರಿಟೇಷನ್ ಮಾಡೋನು, ಆಚೆಗಡೆ ಬಿಡಪ್ಪ ನಿನ್ನ ಹತ್ರ ಮಾತಾಡ ಅಂತ ಹೇಳಿದೆ. ಬಹುಶಃ ಆಚೆ ಇದ್ರೆ ಈ ಥರ ಮಾತಾಡ್ತಿರಲ್ಲ ನನ್ನ ಹತ್ರ. ಒಳಗೆ ಸ್ವಲ್ಪ ಮಾತಾಡಿದಾಗ ನನಗೂ ಬಾಯಿ ತಡೆದಿಲ್ಲ. ಒಳ್ಳೇದಾಗಲಿ ಅವನಿಗೂ ಅಷ್ಟೇ. ಕಿಲಾಡಿ ಅವನು, ಒಳ್ಳೇದಾಗಲಿ ಅವನಿಗೆ. ಸರ್, ಇನ್ನು ನೀವು ಫಿಕ್ಸ್ ಆಗಿ ಹೋಗಿದ್ರಿ ಅಂತ ಅನ್ಸುತ್ತೆ, ಅಶ್ವಿನಿ ಅವ್ರನ್ನ ನೀವು ಫೇಸ್ ಆಫ್ ಮಾಡಲೇಬೇಕು ಅಂತ. ಇಲ್ಲ ನೀವು ಆ ಥರ ನಿಜವಾಗ್ಲೂ ಅದು ಹಂಗೆ ಕಾಣಿಸಿದ್ದು, ನಿಜವಾಗ್ಲೂ ನಾವು ಕುತ್ಕೊಂಡು ನೋಡೋವಾಗ ಅದೇ ಥರ ಕಾಣಿಸಿದ್ದು. ಸೊ ಆದರೆ ನಿಮ್ಮ ಲಿಸ್ಟಲ್ಲಿ ಧ್ರುವಂತ್ ಅವ್ರು ಇರಲಿಲ್ಲ, ಸಡನ್ ಆಗಿ ಧ್ರುವಂತ್ ಅವ್ರು ಯಾಕೆ ಬಂದ್ರು? ಅವನೇ ಬಂದ, ಆ್ಯಕ್ಚುಲಿ ಅನ್ಇನ್ವೈಟೆಡ್ ಗೆಸ್ಟ್ ಅಂತಾರೆ ಗೊತ್ತಾ. ಸೊ ಆಚೆನೂ ನನಗೆ ಪರಿಚಯ ಅವನು. ನಾನು ನಮ್ಮ ವಿನಿ ಇವನು ಎಲ್ಲ ಹಳೆ ಫ್ರೆಂಡ್ಸೇ. ನಾನು ಆಚೆನೂ ಅವನ ಹತ್ರ ಜಾಸ್ತಿ ಮಾತಾಡ್ತಿರಲಿಲ್ಲ. ಇದೇ ಥರ ಇರಿಟೇಷನ್ ಮಾಡೋನು, ಆಚೆಗಡೆ ಬಿಡಪ್ಪ ನಿನ್ನ ಹತ್ರ ಮಾತಾಡ ಅಂತ ಹೇಳಿದೆ. ಬಹುಶಃ ಆಚೆ ಇದ್ರೆ ಈ ಥರ ಮಾತಾಡ್ತಿರಲ್ಲ ನನ್ನ ಹತ್ರ. ಒಳಗೆ ಸ್ವಲ್ಪ ಮಾತಾಡಿದಾಗ ನನಗೂ ಬಾಯಿ ತಡೆದಿಲ್ಲ. ಒಳ್ಳೇದಾಗಲಿ ಅವನಿಗೂ ಅಷ್ಟೇ.